ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಟಿ ಪರೀಕ್ಷೆ ಬರೀತಾ ಇದ್ದೀರಿ, ಆಲ್ರೆಡಿ ಹಾಲ್ ಟಿಕೆಟನ್ನು ಬಿಟ್ಟಾಗಿದೆ, ತಾವು ಡೌನ್ಲೋಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು ಇವತ್ತಿನ ತರಗತಿಯನ್ನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಉದ್ದೇಶ ಏನು ಅಂದರೆ, ಯಾರು ಪ್ರಥಮ ಬಾರಿಗೆ ಟಿಯನ್ನು ಪರೀಕ್ಷೆಯನ್ನು ಬರೀತಾ ಇದ್ದೀರಿ, ನಿಮಗೆ ಕೆಲವೊಂದಿಷ್ಟು ಗೊಂದಲಗಳಿದೆ, ಅದನ್ನು ನಿವಾರಣೆ ಮಾಡಬೇಕು ಅಂತ ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ 1ರಿಂದ 2 ಸಾರಿ ಈ ಪರೀಕ್ಷೆಯನ್ನು ಬರೆದಿದ್ದೀರಿ, ತಾವು ಈ ವಿಡಿಯೋಯಿಂದ ಸ್ಕಿಪ್ ಆಗ್ಬೋದು, ಯಾಕೆಂದರೆ ನಿಮ್ಮ ಸಮಯ ಉಳಿಲಿ ಅನ್ನೋ ಕಾರಣಕ್ಕಾಗಿ. ಇಲ್ಲ ಸರ್, ನೀವು ಹೇಳ್ತಕ್ಕಂಥ ಮಾಹಿತಿ ನಮಗೆ ಅವಶ್ಯಕತೆ ಇದೆ ಅನ್ನೋದಾದರೆ ತಾವು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಬೋದು. ಇದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಕ್ವಶನ್ ಪೇಪರನ್ನು ಬಿಡಿಸಲಾಗಿದೆ, 50ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲಾಗಿದೆ, ಸೈಕಾಲಜಿ ಪ್ರಶ್ನೆಗಳನ್ನು ತಾವು ನೋಡಿದ್ದೀರಿ. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಪ್ರಥಮ ಬಾರಿಗೆ ಯಾರಾದರೂ ಟಿ ಬೈಕ್ ಹೋಗ್ತಾ ಇದ್ದೀರಿ ಅಂತಂದರೆ ನಿಮಗೆ ಕೆಲವೊಂದಿಟ್ಟು ಏನಿರಬೇಕು ಅಂತಂದ್ರೆ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ನಾನೀಗ ಹೇಳ್ತಾ ಇರೋದು ನೋಡಿ, ಟಿಯಲ್ಲಿ 2 ಪತ್ರಿಕೆಗಳಿದೆ. ಒಂದು ಪತ್ರಿಕೆ 1ರಿಂದ 5ನೇ ತರಗತಿಯವರೆಗೆ, ಪತ್ರಿಕೆ 2 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀವು ಏನು ಮಾಡಬೇಕಾಗುತ್ತೆ, ಪಾಠ ಬೋಧನೆ ಮಾಡಬೇಕಾಗಿರುವಂಥ ಕಾರಣಕ್ಕಾಗಿ ಈ ಪತ್ರಿಕೆಯನ್ನು ತೆಗೆದುಕೊಳ್ಳೋದು. ಟಿ 2014ರಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ಇಲ್ಲಿವರೆಗೆ 1ರಿಂದ 5ನೇ ತರಗತಿಯ ಏನು ಪತ್ರಿಕೆ ಇದೆಯಲ್ಲ, ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಾಲ್ಫಾರ್ಮ್ ಇಲ್ಲ, ಬಟ್ ಈ ಸಾರಿ ಏನು ಮಾಡ್ತಾರೆ, ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು 6 to 8 2ನೇ ಪತ್ರಿಕೆಯನ್ನು ಬರಿತಾ ಇದ್ದೀರಿ, ನಿಮಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಪತ್ರಿಕೆ 1 ಕೂಡ ಇದೇ ರೀತಿ ಸೇಮ್ ಇರ್ತದೆ. ತಾವಿಲ್ಲಿ ಮೊದಲು ನೋಡ್ಬೋದು, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಕ್ವಶನ್ ಪೇಪರನ್ನು ತಗೊಂಡು ಬಂದಿದ್ದೀನಿ. ಈ ಪತ್ರಿಕೆ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಯನ್ನು ತಮಗೆ ಶೇರ್ ಮಾಡೋದಕ್ಕೆ ಬಯಸ್ತಾ ಇದೆ. ನೋಡಿ, ಇದು ಪತ್ರಿಕೆ 2. ಇಲ್ಲಿ ನೋಡಿ, ವಿಷಯಗಳನ್ನು ಕೊಟ್ಟಿದ್ದಾರೆ. ಭಾಷೆ 1, ಭಾಷೆ 2, ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಮತ್ತು ಸಮಾಜ ವಿಜ್ಞಾನ ಅಂತ ಇದೆ. ಇಲ್ಲಿ ತಾವು ನೋಡ್ಬೇಕಾಗಿರ್ತಕ್ಕಂಥ ಭಾಷೆ 1 ಮತ್ತು ಭಾಷೆ 2 ಆಯ್ಕೆ ಮಾಡ್ಕೊಂಡಿರ್ತೀರಿ. ಉದಾಹರಣೆಗೆ ಹೇಳೋದಾದ್ರೆ, ಭಾಷೆ 1 ಕನ್ನಡ, ಭಾಷೆ 2 ಇಂಗ್ಲಿಷ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂದ್ರೆ ನೋಡಿ, ತಮ್ಗೆ ಇಲ್ಲಿ ಕೊಟ್ಟಿರ್ತಾನೆ, ತಾವು ಸರಿಯಾಗಿ ನೋಡ್ಕೋಬೇಕು. ಇಲ್ಲ ಗಾಬರಿ ಬಿದ್ದು ಇಲ್ಲಿ ಫಸ್ಟಿಗೆ ಕನ್ನಡ ಆದ್ಮೇಲೆ ಇಂಗ್ಲಿಷ್ ಅನ್ನ ನೀವು ಬರೆಯಕ್ಕೆ ಹೋಗ್ಬಾರ್ದು. ನೋಡಿ, ಅಲ್ಲಿ ಫಸ್ಟಿಗೆ ಕೊಟ್ಟಿದ್ದಾನೆ, ಲ್ಯಾಂಗ್ವೇಜ್ ಫಸ್ಟ್ ಇದೆ ನೋಡಿ, ಇಲ್ಲಿ ಫಸ್ಟ್ ಪಾರ್ಟ್ ಇದೆ ನೋಡಿ. ಈ ಫಸ್ಟ್ ಪಾರ್ಟ್ ಅಲ್ಲಿ ನೋಡಿ, ಲ್ಯಾಂಗ್ವೇಜ್ ಫಸ್ಟ್ ಅಲ್ಲಿ ಯಾವ್ಯಾವ ಬರ್ತವೆ ಅಂತಂದ್ರೆ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಉರ್ದು ಇದೆ, ತಮಿಳು ಇದೆ, ತೆಲುಗು ಇದೆ, ಮರಾಠಿ ಇದೆ, ಹಿಂದಿ ಇದೆ, ಸಂಸ್ಕೃತ. ಇದು ಮೊದಲನೇ ಲ್ಯಾಂಗ್ವೇಜ್. ಆಮೇಲೆ ಅದು ಎಷ್ಟು ಪ್ರಶ್ನೆ ನಂಬರ್ ನೋಡಿ, 1ರಿಂದ 30ರವರೆಗೆ ಪ್ರಶ್ನೆ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಪೇಜ್ ನಂಬರ್ ಅನ್ನು ಕೊಟ್ಟಿರ್ತಾರೆ. 2ರಿಂದ 39ರವರೆಗೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇದ್ದವರು ತಗೊಂಡಿರೋರು. ಫಸ್ಟ್ ಲ್ಯಾಂಗ್ವೇಜ್ ಕೆಲವೊಬ್ರು ಇಂಗ್ಲಿಷ್ ತಗೊಂಡಿರ್ತೀರಿ, ಹಿಂದಿ ತಗೊಂಡಿರ್ತೀರಿ, ಓಕೆ, ಕೆಲವೊಬ್ರು ಕನ್ನಡ ತಗೊಂಡಿರ್ತೀರಿ. ನೀವು ಯಾವ್ಯಾವ ಲ್ಯಾಂಗ್ವೇಜ್ ತಗೊಂಡಿದ್ರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ನಂತರ ಪತ್ರಿಕೆ 2 ಅಂತ ಬರುತ್ತೆ. ಪತ್ರಿಕೆ 2 ಅಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ ಮತ್ತು ಸಂಸ್ಕೃತ. ಇವೆಲ್ಲವೂ ಕೂಡ ಈ ಪತ್ರಿಕೆಯಲ್ಲಿ ಇರ್ತಾವ, ಬುಕ್ಲೆಟ್ ಅಲ್ಲಿ ಇರ್ತಾವೆ. ಸೊ ಹಾಗಾಗಿ ಆ ಪ್ರಶ್ನೆ ಸಂಖ್ಯೆ 31ರಿಂದ 60ರವರೆಗೆ ಇದೆ. ಆನಂತರ ಪೇಜ್ ನಂಬರ್ ಕೊಟ್ಟಿರ್ತಾರೆ 40ರಿಂದ 77ರವರೆಗೆ ಏನಿದೆ ರೀ, ಲ್ಯಾಂಗ್ವೇಜ್ 2 ಭಾಷೆ 2 ಇರುವಂಥದ್ದು. ನಂತರ ಪಾರ್ಟ್ 3 ಒಳಗೆ ಏನಿರ್ತತಿ ಅಂತಂದ್ರೆ, ನಾನು ಹೇಳಿರ್ತಕ್ಕಂಥದ್ದು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ಬಗ್ಗೆ. ಯಾರೆಲ್ಲ ಕನ್ನಡ ಲ್ಯಾಂಗ್ವೇಜ್ ಅನ್ನ, ಕನ್ನಡ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಅಂತಂದ್ರ ತಮಗೆ 61ರಿಂದ 90ರವರೆಗೆ ಪ್ರಶ್ನೆ ಸಂಖ್ಯೆ ಇರ್ತದ. ನಂತರ ಇಲ್ಲಿ 82ರಿಂದ 85 ಪೇಜ್ಗಳವರೆಗೆ ನಿಮಗೆ ಪ್ರಶ್ನೆಗಳು ಇರುವಂಥದ್ದು. ನಂತರ ಪಾರ್ಟ್ 4 ಅಂತ ಬರುತ್ತೆ, ಇಲ್ಲಿ ಸೋಷಿಯಲ್ ಸೈನ್ಸ್. ಅದೇ ರೀತಿ ಪಾರ್ಟ್ 3 ಒಳಗೆ ಮತ್ತೆ ಇನ್ನೊಂದು ಬರುತ್ತೆ, ಯಾರು ಇಂಗ್ಲಿಷ್ ಮೀಡಿಯಂ ತಗೊಂಡಿದ್ರಿ ನೀವು 60ರಿಂದ 90 ಪ್ರಶ್ನೆಗಳು 82ರಿಂದ 85ನೇ ಪೇಜ್ ನಂಬರ್ ವರೆಗೆ ನಿಮಗೆ ಇರುವಂಥದ್ದು. ಇಲ್ಲಿ ಸೋಷಿಯಲ್ ಸೈನ್ಸ್ ಕನ್ನಡ ಮಾಧ್ಯಮ ಯಾರು ತಗೊಂಡಿದ್ರಿ ತಮಗೆ 91ರಿಂದ 150 ಪ್ರಶ್ನೆಗಳು ಇರುವಂಥದ್ದು. 86ನೇ ಪೇಜ್ನಿಂದ 99ನೇ ಪೇಜ್ ವರೆಗೂ ಕನ್ನಡ ಮಾಧ್ಯಮ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಪಾರ್ಟ್ 4 ಅಂತ ಬರುತ್ತೆ, ಸೋಷಿಯಲ್ ಸೈನ್ಸ್ ಅನ್ನು ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ತೆಗೆದುಕೊಂಡಿರ್ತೀರಿ ತಮಗೆ 91ರಿಂದ 150 ಪ್ರಶ್ನೆಗಳು ಇರ್ತಾವ. ಆದರೆ ಪೇಜ್ ನಂಬರ್ 100ರಿಂದ 112ರವರೆಗೆ ನಿಮಗೆ ಇರುವಂಥದ್ದು. ಕೀ ಆನ್ಸರ್ ಕೂಡ ನೀವು ಇದೇ ರೀತಿ ಚೆಕ್ ಮಾಡ್ಕೋಬೇಕು. ನೀವು ಎಲ್ಲಿ ತೊಂದರೆಯನ್ನು ಮಾಡ್ಕೊಂತೀರಿ ಅಂತಂದ್ರೆ, ಫಸ್ಟ್ ಲ್ಯಾಂಗ್ವೇಜ್ ಅನ್ನು ಕನ್ನಡ ಮಾಡ್ತೀರಿ, ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ, ಕನ್ನಡ ಮುಗಿದ ತಕ್ಷಣನೇ ಇಂಗ್ಲಿಷ್ ಸ್ಟಾರ್ಟ್ ಆಗುತ್ತೆ. ಅದು ಇಂಗ್ಲಿಷ್ ನೀವು ಅದನ್ನು ಬರಿಬಾರ್ದು. ಯಾಕೆ ಬರಿಬಾರ್ದು ಅಂತಂದ್ರೆ, ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಂಡವರಿಗೆ ಇರುವಂಥದ್ದು. ನೀವು ಫಸ್ಟಿಗೆ ಇಲ್ಲಿ ಈಗ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ 1ರಿಂದ 30 ಪ್ರಶ್ನೆಗಳನ್ನು ಬರೆದ್ರಿ ಅಂತಂದ್ರೆ ನೀವು ಪೇಜ್ ನಂಬರ್ 1ರಿಂದ 39. ನೆಕ್ಸ್ಟ್ ನೀವು ಎಲ್ಲಿ ತೆಗಿಬೇಕು ಅಂತಂದ್ರೆ, ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಇಂಗ್ಲಿಷ್ ಅನ್ನ ತೆಗೆದುಕೊಂಡಿರ್ತೀರಿ, ಅಥವಾ ಉದಾಹರಣೆಗೆ ಹೇಳೋದಾದ್ರೆ
ಇಲ್ಲಿ ತಾವು 31ರಿಂದ 60ನೇ ಪ್ರಶ್ನೆ ನಂಬರ್ ಅನ್ನ ನೋಡಬೇಕು. ಅಲ್ಲಿ ಪೇಜ್ ನಂಬರ್ 40ರಿಂದ 77ಕ್ಕೆ ತಾವು ಏನಾಗಬೇಕಾಗುತ್ತೆ, ಸ್ಕಿಪ್ ಅಂದ್ರೆ ಅಲ್ಲಿಗೆ ಜಂಪ್ ಅನ್ನ ಮಾಡ್ಕೋಬೇಕಾಗಿದೆ. ನಂತರ ಈ ರೀತಿ ನೀವು ಏನ್ ಮಾಡ್ಬೇಕು ಅದನ್ನ ನೋಡ್ಬೇಕು. ಈ ಕೆಲವೊಬ್ರು ಏನ್ ಮಾಡ್ಬಿಡ್ತಾರ, ಫಸ್ಟ್ ಲ್ಯಾಂಗ್ವೇಜ್ ಇದನ್ನ ಬರೆದು ಮುಂದಿನ ಇಂಗ್ಲಿಷ್ ಅಂದ್ಕೊಳ್ಳೋ ಅದನ್ನು ಬರೆದು ಬಿಡ್ತಾರೆ. ಆ ರೀತಿ ಬರೆದ್ರಿಂದ ನಿಮ್ಗೆ ಏನಾಗುತ್ತೆ, ಅದು ರಾಂಗ್ ಆಗುತ್ತೆ. ಹೌದಾ? ಇದು ನಿಮ್ಗೆ ಪರೀಕ್ಷೆಯ ಮಾಹಿತಿ. ಇದ್ರ ಜೊತೆಗೆ ಯಾರೆಲ್ಲ ಟಿ ಇದು ಹಾಲ್ ಟಿಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಏನಿರ್ಬೇಕ್ರಿ, ಅವರೆಲ್ಲ ಮುಂಚೆತೆ ಬರಬೇಕು. ನೋಡ್ರಿ, 2ನೇ ಪತ್ರಿಕೆ ನೋಡಿದ್ದು ಎಷ್ಟು ಗಂಟೆಯಿಂದ ಅಂದ್ರೆ 2 ಗಂಟೆಯಿಂದ 4:30ವರೆಗೆ ಇರುವಂಥದ್ದು. ಸಮಯ ತುಂಬಾ ಇರುತ್ತೆ, ನಾವು ಗಡಬಡಿ ಮಾಡ್ಕೋಬಾರ್ದು. ಪ್ಯಾಸೇಜ್ ಅನ್ನ ಒಂದ್ ಸಾರಿ ಇಲ್ಲ 2 ಸಾರಿ ನೋಡ್ಕೊಂಡು ಓದ್ಕೊಂಡು ಹಾಕ್ರಿ. ಯಾಕಂತಂದ್ರೆ ಪ್ಯಾಸೇಜ್ ಒಳಗೆ ನಿಮಗೆ ಎಕ್ಯುರೇಟ್ ಆನ್ಸರ್ ಇರುವಂಥದ್ದು, ಎಕ್ಯುರೇಟ್ ಆಗಿ ನೀವು ಅಲ್ಲಿ ಆ ಮಾರ್ಕ್ಸ್ ಅನ್ನ ತೆಗಿಲೇಬೇಕು. ಆನಂತರ ನಿಮ್ಗೆ ಸೈಕಾಲಜಿ ಟಫ್ ಇತ್ತು ಅಂತಂದ್ರೆ ಅದನ್ನ ಎಷ್ಟು ಬರುತ್ತೋ ಅಷ್ಟು ಹಾಕಿ, ನಂತರ ಮುಂದೆ ಹೋಗಿ ಸೋಷಿಯಲ್ ಸೈನ್ಸ್ ಅಲ್ಲಿ ಸಂಪೂರ್ಣವಾಗಿ 60 ಅಂಕಗಳು ಇರ್ತಾವಲ್ಲಿ, ಅಲ್ಲಿ ಹೆಚ್ಚಿನ ಸಮಯವನ್ನ ನೀವು ಕಳಿಬಹುದು. ಆ ನಂತರ ವಾಪಸ್ ಬಂದು ಸೈಕಾಲಜಿಯನ್ನ ಲಾಸ್ಟಿಗೆ ಮತ್ತೊಂದು ಸಾರಿಯನ್ನ ಥಿಂಕ್ ಮಾಡಿ ವಿಚಾರ ಮಾಡಿ ನೀವು ಆನ್ಸರ್ ಅನ್ನ ಹಾಕ್ಬೇಕು. ಅಲ್ಲಿಗೆ ನಿಮ್ಮ ಸ್ಕೋರ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಟಾರ್ಗೆಟ್ 90 ಅಥವಾ 83 ಇಟ್ಕೋಬಾರ್ದು. ಟಾರ್ಗೆಟ್ 100 ಅಥವಾ 120 ಇಟ್ಕೊಂಡ್ರಿ ಅಂತಂದ್ರೆ ನೀವು 120 ಇಟ್ಕೊಂಡವರು ನಿಯರೆಸ್ಟ್ 150 ಮಟ್ಟ ಬರ್ಬೋದು. ಅದೇ ರೀತಿ ಯಾರೆಲ್ಲ 100 ಇಟ್ಕೊಂತೀರಿ ನೀವು ಈಸಿಯಾಗಿ ಕ್ಲಿಯರ್ ಅನ್ನ ಈ ಪರೀಕ್ಷೆಯನ್ನ ಮಾಡ್ಬೋದು. ಇಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಯಾರಿಗೆಲ್ಲರೂ ಕನ್ಫ್ಯೂಸ್ ಆಯ್ತು ಅಂತಂದ್ರೆ, ಗೊತ್ತಾಗ್ಲಿಲ್ಲ ಅಂತಂದ್ರೆ, ದಯವಿಟ್ಟು ಕೊಟ್ಟಿರ್ತಕ್ಕಂಥ ಬುಕ್ಲೆಟ್ ಅನ್ನ ನೀವು ಅಲ್ಲಿ ನಿಮ್ಗೆ ಟೈಮ್ ಇರುತ್ತೆ, ಅಲ್ಲಿ ಇದ್ರ ಮೇಲ್ಗಡೆ ಮೊದಲನೇ ಯಾರು ಬರಿತಾ ಇದ್ರಿ ನೀವು ನೋಡ್ಕೊಳ್ಳಿ. ಮಹಿಳಾ ಅಭ್ಯರ್ಥಿಗಳು ಜಾಸ್ತಿ ಇದನ್ನ ಸರಿಯಾಗಿ ಓದ್ಕೋಬೇಕು. ನೀವು ಓದ್ಕೋಬೇಕು. ಅಲ್ಲಿ ನಿಮ್ಮ ರೂಲ್ ನಂಬರ್ ಇರುತ್ತೆ, ಅಲ್ಲಿ ನಿಮ್ಮ ಹೆಸರು ಬರಿಬೇಕಾಗಿರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಸೇವ್ ಮಾಡುವಂಥದ್ದು ಸರಿಯಾಗಿ ಮಾಡಬೇಕು. ಆಮೇಲೆ ಅಲ್ಲಿ ಸಹಿಯನ್ನು ಮಾಡೋದು ಸರಿಯಾಗಿ ಮಾಡ್ರಿ. ಯಾರ್ದೆಲ್ಲ ಹಾಲ್ ಟಿಕೆಟ್ ಅಲ್ಲಿ ಫೋಟೋ ಬಂದಿರೋದಿಲ್ಲ, ನೀವು ಫೋಟೋನ ತೆಗೆದುಕೊಂಡು ಹೋಗ್ರಿ. ಅಲ್ಲೇನ್ ಮಾಡ್ತಾರ ಅಂತಂದ್ರ ಅವರು ಅಲ್ಲಿ ಇನ್ಸ್ಟಿಟ್ಯೂಟ್ ಅವರು ಫೋಟೋ ಹಚ್ಚಿ ಸಿಗ್ನೇಚರ್ ಮಾಡಿ ಕೊಡ್ತಾರ. ಮತ್ತೆ ಇನ್ನು ಯಾರು ರೀತಿ ಮೊಬೈಲ್ ಅದೇನೋ ತೊಗೊಂಡು ಹೋದ್ರು ಅಲ್ಲಿ ಬ್ಯಾಗ್ ಅಲ್ಲಿ ಹಾಕಿ ಇಡ್ರಿ. ನೀವು ಬರ್ಬೇಕಾದ್ರೆ ನೀವು ಅದನ್ನ ತೆಗೆದುಕೊಂಡು ಬನ್ನಿ. ಯಾರು ಗಡಬಡಿ ಮಾಡ್ಕೋಬೇಡ್ರಿ, ಟೈಮ್ ಆರಾಮಾಗಿರ್ತದ, ಸರಿಯಾಗಿ ಬರೀರಿ, ಯಾರು ಟೆನ್ಷನ್ ಮಾಡ್ಕೋಬೇಡ್ರಿ. ಈ ಸಾರಿ ಪಾಸ್ ಆದ್ರಿ ಅಂತಂದ್ರೆ ನೀವು ಮುಂದೆ CET ಬರೆಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. CET ಪಾಸ್ ಆದ್ರಿ ಅಂತಂದ್ರೆ ಅಪಾಯಿಂಟ್ ಆಗ್ತೀವಿ. ಓಕೆನಾ? ಸೊ ಹೆವಿ ಕಾಂಪಿಟೇಷನ್ ಇರುವಂಥದ್ದು. ಆಲ್ರೆಡಿ 1 ಲಕ್ಷ ಮೇಲೆ ಜನ ಪಾಸ್ ಆಗಿದ್ದಾರೆ, ಮತ್ತು ಅವರು ಕೂಡ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಎಕ್ಸಾಮ್ ಬರೀತಾ ಇದ್ದಾರೆ. ಅವೇನೂ ಗೊಂದಲ ಇಲ್ಲ, ಸೀದಾ ಹೋಗ್ರಿ, ಓದಿದಿರಿ, ಸರಿಯಾಗಿ ಬರೀರಿ. ಇನ್ನೂ 3-4 ದಿನ ಟೈಮ್ ಐತಿ. ಟೈಮ್ ಈಗ ವೇಸ್ಟ್ ಮಾಡಬೇಡ್ರಿ. ಇದು ಗೋಲ್ಡನ್ ಪೀರಿಯಡ್. ಇದು ಈಗ ಯಾರು ಜಾಸ್ತಿ ರಿವಿಷನ್ ಮಾಡ್ತೀರಿ ಅಂತಂದ್ರೆ ಅದ್ರ ಮೇಲೆ ಹೋಗುತ್ತೆ. ಕನ್ನಡ ಸರಿಯಾಗಿ ಓದ್ಕೊಳ್ರಿ, ಕನ್ನಡ ಗ್ರಾಮರ್ಗಳನ್ನ ನೋಡ್ಕೊಳ್ರಿ, ಇಂಗ್ಲಿಷ್ ಗ್ರಾಮರ್ಗಳನ್ನ ನೋಡ್ಕೊಳ್ರಿ, ಅದು ಮೆಥಡಾಲಜಿಗಳನ್ನ ನೋಡ್ಕೊಳ್ರಿ. ಆಮೇಲೆ ಸೈಕಾಲಜಿ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿ ನೋಡ್ಕೊಳ್ರಿ. ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ 2014ರಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಅಲ್ಲಿ ನೀಡಲಾಗಿದೆ. ಓಕೆನಾ? ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ರಿ. ಯಾಕೆ ಬಿಡಿಸ್ಬೇಕು ಅಂತಂದ್ರೆ ನಿಮ್ಗೆ ಕ್ವಶನ್ ಹೇಗೆ ಬರ್ತವೆ, ಹೇಗೆ ನೀವು ಸಾಲ್ವ್ ಮಾಡ್ಬೇಕು ಅನ್ನೋದು ನಿಮ್ಗೆ ತಿಳಿತಾ ಹೋಗುತ್ತೆ. ಆಮೇಲೆ ನಮ್ಮ ಚಾನಲ್ ಅಲ್ಲಿ ಕೂಡ ಹಲವಾರು ಪ್ರಶ್ನೆಗಳಿದೆ, ಪ್ರಶ್ನೆ ಪತ್ರಿಕೆಗಳಿದೆ, ಅವುಗಳನ್ನು ಕೂಡ ತಾವು ನೋಡಬಹುದು ಸಮಯ ಇದ್ರೆ. ಇಲ್ಲ ಸರ್ ಅಂತಂದ್ರೆ ನೀವೇನ್ ಮಾಡ್ಬೋದು, ರಿವಿಷನ್ ಮಾಡುವಂತ ಪ್ರಯತ್ನ ಮಾಡ್ರಿ. ಆಮೇಲೆ ಯಾವುದೇ ರೀತಿ ಗಾಬರಿ ಆಗ್ಬೇಡ್ರಿ, ಆರಾಮ್ಸೆ ಹೋಗ್ರಿ, ಬರೀರಿ. ನೋಡ್ರಿ, ಪದೇ ಅವಕಾಶಗಳು ಸಿಗುವುದಿಲ್ಲ. ಒಂದೇ ಸಾರಿ ಸಿಕ್ಕುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ನೀವು ಸಮಾಜಕ್ಕೆ ಒಂದು ಒಳ್ಳೆಯ ಶಿಕ್ಷಕರಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ತಮಗೆ ಶುಭ ಹಾರೈಸಿ, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಯಾರೆಲ್ಲ ಹೊಸದಾಗಿದ್ರಿ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ಇನ್ನು ಮುಂದೆನೂ ಕೂಡ ನಾನು PSI, ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋದು, ಈಗ KEದೊಳಗೆ ಬಂದು ನಡೀತಿರ್ತಕ್ಕಂಥ SD, FD ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಿಯೂ ಕೂಡ ಏನಾದರೂ ಪ್ರೊನೌನ್ಸಿಯೇಷನ್ ಅಲ್ಲಿ ಅದು ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.